ಇನ್ನು ವಾಲ್ಮೀಕಿ ನಿಗಮದಲ್ಲಿನ ಹಗರಣ ಹಾಗೆ ಮೂಡಾ ಸೈಟ್ ಹಂಚಿಕೆ ವಿವಾದ ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಬಿಜೆಪಿ ನಾಯಕರು ಮೇಲಿಂದ ಮೇಲೆ ಸಿಎಂ ವಿರುದ್ಧ ಮಾತಿನ ಸಮರವನ್ನೇ ಸಾರ್ತಾ ಇದ್ದಾರೆ. ಆರೋಪಗಳ ಸುರಿಮಳೆಯ ನಡುವೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬ್ಯಾಂಕ್ನಲ್ಲಿ ನಡೆಯೋದಕ್ಕೆಲ್ಲ ಫೈನಾನ್ಸ್ ಮಿನಿಸ್ಟರ್ ಕೇಂದ್ರದವರು ಜವಾಬ್ದಾರರಾಗ್ತಾರೆ. ಹಂಗೆ ಬಗ್ಗದಷ್ಟು ಹೆಚ್ಚಿಗೆ ಸಿಗ್ತಾ ಇದೆ. ನಾಟ್ ಎ ಸ್ಕ್ಯಾಂಡಲ್ ಅಟ್ ಆಲ್. ಹಾಗಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ತನಿಖೆ ಕೊಟ್ಬಿಡ್ಲಿ ಸಿಬಿಐ ತನಿಖೆಗೆ. ದೇರ್ ಇಸ್ ನೋ ಟ್ರೂತ್ ಇನ್ ದಿ ಅಲಿಗೇಷನ್ಸ್ ಮೇಡ್ ಬೈ ದಿ ಅಪೋಸಿಷನ್. ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ರಾಜಕೀಯ ಯುದ್ಧಕ್ಕೆ ರಣಕಹಳೆ ಮೊಳಗಿದೆ. ವಾಲ್ಮೀಕಿ ನಿಗಮ ಹಗರಣ, ಮೂಡಾ ಅಕ್ರಮ ವಿಚಾರವಾಗಿ ಕೇಸರಿ ಪಡೆ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯರನ್ನ ಟಾರ್ಗೆಟ್ ಮಾಡಿಕೊಂಡು ವಾಕ್ಸಮರಕ್ಕೆ ನಿಂತಿದೆ. ಶತಾಯ ಗತಾಯ ಸಿಎಂ ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕೋಕೆ ಬಿಜೆಪಿ ಜೊತೆ ಇದೀಗ ಜೆಡಿಎಸ್ ಕೂಡ ಕೈ ಜೋಡಿಸಿದ್ದು ಕದನದ ಕಿಚ್ಚು ಇನ್ನಷ್ಟು ಧಗಧಗ ಎನ್ನುವಂತೆ ಮಾಡಿದೆ. ಮೂಡಾ ಅಕ್ರಮ, ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ್ದ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ಪ್ರತಿ ಮಾತಿಗೂ ಕೌಂಟರ್ ಕೊಟ್ಟಿದ್ರು. ಮೂಡಾ ಸೈಟ್ ಹಂಚಿಕೆಯಲ್ಲಿ ಹಗರಣವೇ ಆಗಿಲ್ಲ, ಇದು ರಾಜಕೀಯ ಅಂತೆಲ್ಲ ಗುಡುಗಿದ್ರು. ನಾವು ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ವಿಚಾರದಲ್ಲಿ ನಾವು SIT ರಚನೆ ಮಾಡಿ SIT ಈಗಾಗಲೇ ಬಹುತೇಕ ಇನ್ವೆಸ್ಟಿಗೇಷನ್. ನಾಟ್ ಎ ಸ್ಕ್ಯಾಂಡಲ್ ಅಟ್ ಆಲ್. ದೇರ್ ಇಸ್ ನೋ ಟ್ರೂತ್ ಇನ್ ದಿ ಅಲಿಗೇಷನ್ಸ್ ಮೇಡ್ ಬೈ ದಿ ಅಪೋಸಿಷನ್. ಹಗರಣ ಗಮನಕ್ಕೆ ಬಂದಿಲ್ಲ ಎಂದ ಸಿದ್ದು, ವಾಲ್ಮೀಕಿ ನಿಗಮದ ಹಗರಣ ನನ್ನ ಗಮನಕ್ಕೆ ಬಂದಿಲ್ಲ, ನಿಗಮದ MDA ನಿರ್ಧಾರ ತೆಗೆದುಕೊಂಡಿದ್ರು ಅಂತ ಸಿಎಂ ಹೇಳಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟಿರೋ ಬಸವರಾಜ ಬೊಮ್ಮಾಯಿ ತನಿಖೆಯಲ್ಲಿ ಎಲ್ಲ ಬಯಲಾಗಲಿದೆ ಅಂತ ಕಾಲೆಳೆದಿದ್ದಾರೆ. MD ಸ್ವತಂತ್ರವಾಗಿ ತಗೊಂಡಿರ್ತಕ್ಕಂಥ ತೀರ್ಮಾನ. ಅದರಿಂದ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹೋದಾಗ ಅವರು ಅಟೆಂಡ್ ಆಗ ತಗೊಂಡಿರ್ತಕ್ಕಂಥ ಮೊದಲೇನು ಹೇಳಿದ್ರು, ನಾಗೇಂದ್ರ ಪಾತ್ರ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟರು. ಈಗ ನಾಗೇಂದ್ರ ಪಾತ್ರ ಇರೋದು ಭಾಳ ಸ್ಪಷ್ಟವಾಗಿದೆ. ಈಗ ಅರೆಸ್ಟ್ ಕೂಡ ಆಗಿದ್ದಾರೆ. ಹಂಗೆ ಬಗ್ಗದಷ್ಟು ಹೆಚ್ಚಿಗೆ ಸಿಗ್ತಾ ಇದೆ. ಬರುವಂಥ ದಿನಗಳಲ್ಲಿ ಹಣಕಾಸಿನ ಇಲಾಖೆಯ ಪಾತ್ರ ಏನನ್ನೋದು ಸ್ಪಷ್ಟ ಆಗ್ತದೆ. ಹಗರಣಕ್ಕೆ ಅಧಿಕಾರಿಗಳೇ ಹೊಣೆ ಎಂದ ಸಿಎಂಗೆ ಅಶೋಕ್ ಟಾಂಗ್. ಬ್ಯಾಂಕ್ನಲ್ಲಿ ನಡೆಯೋದಕ್ಕೆಲ್ಲ ಫೈನಾನ್ಸ್ ಮಿನಿಸ್ಟರ್ ಕೇಂದ್ರದವರು ಜವಾಬ್ದಾರರಾಗ್ತಾರೆ. ಫೈನಾನ್ಸ್ ಮಿನಿಸ್ಟರ್ ಜವಾಬ್ದಾರರಾಗ್ತಾರೆ. ಮತ್ತೆ ಇದಕ್ಕೆ ಯಾರು ಜವಾಬ್ದಾರರು ಸರ್? ಇದು ಯಾರು MD ಇರ್ತಾರೆ, ಯಾರು ಫೈನಾನ್ಸ್ ಆಫೀಸರ್ಸ್ಗಳಿರ್ತಾರೆ, ಅವರು ಜವಾಬ್ದಾರ. ST SC ಹಣವನ್ನು ಯಾಕೆ ನುಂಗಿದ್ರಿ ನೀವು? ಸುಮಾರು 187 ಕೋಟಿ ಬಡವರ ಹಣ ಸೇರಿ ದಲಿತರಿಗೆ ಸೇರಬೇಕಾಯಿತು. ಅದನ್ನು ಏಕಾಏಕಿ ನೀವು ಹೈದರಾಬಾದ್ಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆದಿದ್ದೀರಲ್ಲ, ತಪ್ಪಲ್ವಾ ಅದು? ಮೂಡಾ ಹಗರಣ ರಾಜಕೀಯ ಸೃಷ್ಟಿ ಎಂದ ಸಿದ್ದರಾಮಯ್ಯ. ವಾಲ್ಮೀಕಿ ನಿಗಮ ಮಾತ್ರವಲ್ಲ, ಸಿಎಂ ಸಿದ್ದರಾಮಯ್ಯ ಮೂಡಾ ಹಂಚಿಕೆ ವಿವಾದದ ಬಗ್ಗೆ ಕೂಡ ಟಿವಿ9 ಜೊತೆ ಮಾತನಾಡಿದ್ರು. ರಾಜಕೀಯ ದುರುದ್ದೇಶದಿಂದ ಆರೋಪಗಳನ್ನ ಮಾಡಲಾಗ್ತಿದೆ ಎಂದು ಬಿಜೆಪಿ ನಾಯಕರನ್ನ ತಿವಿದ್ರು. ರಾಜಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ, ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಇವೆ ಹೊರತು ಎಲ್ಲಿ ತಪ್ಪಾಗಿದೆ, ಎಲ್ಲಿ ಇಲ್ಲಿಗಾಲಿಟಿ ಆಗಿದೆ, ವಿರೋಧ ಪಕ್ಷದವರು ಬೇಕು ಅಂತ ಟೀಕೆ ಇದನ್ನು ಮಾಡ್ತಾ ಇದ್ದಾರೆ. ಯಾವುದು ಸಿಕ್ಕಿಲ್ವಲ್ಲ ಅವರಿಗೆ ಇಶ್ಯೂಸ್. ಅದಕ್ಕೋಸ್ಕರವಾಗಿ ಲೀಗಲ್ ಆಗಿರೋದನ್ನು ಇಲ್ಲೀಗಲ್ ಅಂತ ಆರೋಪ ಮಾಡ್ತಾರೆ. ಹೀಗೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ನಾವು ತಪ್ಪೇ ಮಾಡಿಲ್ಲ ಅಂತ ಘಂಟಾ ಘೋಷವಾಗಿ ಹೇಳ್ತಿದ್ದಾರೆ. ಇದಕ್ಕೆ ಟಕ್ಕರ್ ಎಂಬಂತೆ ಬಿಜೆಪಿ ನಾಯಕರು ಸಿಬಿಐ ತನಿಖೆ ವಿಚಾರವನ್ನ ಮುಂದಿಟ್ಟಿದ್ದಾರೆ. ತಪ್ಪೇ ಮಾಡಿಲ್ಲ ಅಂದ್ರೆ ಸಿಬಿಐಗೆ ಕೊಡಿ, ಯಾಕೆ ಭಯ ಪಡ್ತಿದ್ದೀರಾ ಅಂತ ವ್ಯಂಗ್ಯವಾಗಿಯೇ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಏನು ಇಲ್ಲ ಅಂದರೆ ಇಂಡಿಪೆಂಡೆಂಟ್ ಆಗಿ ತನಿಖೆ ಮಾಡೋದಕ್ಕೆ ಯಾಕೆ ಇಂಕ್ವೈರಿ ಮಾಡೋದು ಬೇರೆ, ಇನ್ವೆಸ್ಟಿಗೇಷನ್ ಮಾಡೋದು ಬೇರೆ. ಇನ್ವೆಸ್ಟಿಗೇಷನ್ ಒಪ್ಪಿಸ್ಬೇಕು. ಹಾಗಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ತನಿಖೆ ಕೊಟ್ಬಿಡ್ಲಿ ಸಿಬಿಐ ತನಿಖೆಗೆ. ಏನು ಅವರು ತಪ್ಪೇ ಮಾಡಿಲ್ಲಲ್ಲ, ತಪ್ಪೇ ಮಾಡಿಲ್ಲ ಅಂದ್ರೆ ಭಯ ಯಾಕೆ? ಭಯ ಇರೋದಕ್ಕೆ ಅವ್ರು ಸಿಬಿಐ ತನಿಖೆ ಕೊಡಲ್ಲ. ಏನಾದ್ರು ಸಿಕ್ಕಾಕೊಂಡ್ಬಿಡ್ತೈತೆ, ಮತ್ತೆ ಮುಖ್ಯಮಂತ್ರಿ ಪದವಿ ಹೊರಟೋಗ್ತೈತೆ. ರಾಜ್ಯ ರಾಜಕಾರಣದಲ್ಲಿ ವಾಲ್ಮೀಕಿ ನಿಗಮ ಹಗರಣ, ಮೂಡಾ ಅಕ್ರಮ ಭಾರೀ ವಿವಾದ ಎಬ್ಬಿಸಿದೆ. ವಿಪಕ್ಷಗಳ ಆರೋಪದ ಸುರಿಮಳೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಅಷ್ಟೇ ತೀಕ್ಷ್ಣವಾದ ಉತ್ತರ ಕೊಡ್ತಿದ್ದಾರೆ. ಕೊನೆಗೆ ಈ ಕದನ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು.
ಬ್ಯೂರೋ ರಿಪೋರ್ಟ್ TV9.